ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮಾಡರ್ನೈಸೇಷನ್ ತಕ್ಕನಾಗೆ ಭೂಭಾಗ ಅನ್ನೋದು ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಸಮುದ್ರ ಪ್ರದೇಶ ಖಾಲಿ ಆದ್ರೆ 2.5 ಮಿಲಿಯನ್ ಕಿಲೋಮೀಟರ್ಸ್ ಇಷ್ಟು ಜಾಗ ಭೂಭಾಗ ಅನ್ನೋದು ಸಿಗುತ್ತೆ. ಅದಕ್ಕೋಸ್ಕರನೇ ಇವರು ಸಮುದ್ರಗಳನ್ನ ಖಾಲಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಮೆಡಿಟೇರಿಯನ್ ಸಿ, ಬ್ಲ್ಯಾಕ್ ಸಿ ಒಂದಲ್ಲ ಒಂದು ದಿನ ಖಾಲಿ ಆಗತ್ತೆ. ಎಂತಕ್ಕೆ ಅಂದ್ರೆ ಅದಕ್ಕೆ ಒಂದು ಡ್ಯಾಮ್ ನ ಕಟ್ಟಿದ್ರು ಅಲ್ಲಿರುವಂತ ಜನಗಳು ಓಡಾಡೋದಕ್ಕೆ ಅಂತ. ಜೊತೆಗೆ ಹೋಗ್ತಾ ಹೋಗ್ತಾ ಮೆಡಿಟೇರಿಯನ್ ಸಿ ಜೊತೆಗೆ ಬೇರೆ ಬೇರೆ ಡ್ಯಾಮ್ಗಳು ಸೃಷ್ಟಿಯಾಯಿತು. ಇದರಿಂದ ಅಲ್ಲಿರುವಂತ ನೀರಿನ ಅಂಶ ಅನ್ನೋದು ಆವಿ ಆಗೋದಕ್ಕೆ ಶುರು ಆಯ್ತು, ಸಮುದ್ರ ಸೇರೋದಕ್ಕೆ ಶುರು ಆಯ್ತು. ಈ ಡ್ಯಾಮ್ ಅನ್ನೋದು ಸಮುದ್ರ ಮಟ್ಟದಿಂದ ಏನಿಲ್ಲ ಅಂದ್ರೆ ಸುಮಾರು 100 ಮೀಟರ್, 200 ಮೀಟರ್, 300 ಮೀಟರ್ ಎತ್ತರಗಳು ಕಟ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಸಮುದ್ರದಲ್ಲಿರುವಂತ ನೀರು, ಆ ಬ್ಲ್ಯಾಕ್ ಸಿ ಮತ್ತೆ ಮೆಡಿಟೇರಿಯನ್ ಸಿ, ಈ ಎರಡು ಸಮುದ್ರದಲ್ಲಿರುವಂತ ನೀರು ಮುಂದೆ ಒಂದು ದಿನ ಖಾಲಿ ಆಗುತ್ತೆ, ಒಂದೇ ಭೂಪ್ರದೇಶ ಆಗುತ್ತೆ. ಈಗ ಯುರೋಪ್ ಅಲ್ಲಿ ಭೂಪ್ರದೇಶ ಕಡಿಮೆ ಇದೆ, ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಎಕ್ಸ್ಪ್ಯಾಂಡ್ ಮಾಡ್ತಾನೆ ಇದ್ದಾರೆ. ಇದರಿಂದಾನೇ ಈ ರೀತಿ ಹೊಸ ಪ್ಲಾನ್ ಗಳನ್ನ ಕಂಡುಕೊಂಡಿದ್ದಾರೆ. ಏನಂದ್ರೆ ಈಗ ದುಬೈಲೆಲ್ಲ ನೋಡಿದ್ವಲ್ಲ, ಒಂದೊಂದು ಜಾಗದಲ್ಲೂ ಸಮುದ್ರದಲ್ಲಿ ಮರಳನ್ನ ತುಂಬಿ ಆ ಜಾಗದಲ್ಲಿ ಬಿಲ್ಡಿಂಗ್ಗಳು, ಸಿಟಿಗಳನ್ನ ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾ ಇದೆ ಯುರೋಪಿಯನ್ ಕಂಟ್ರಿಗಳು. ಮುಂದೆ ಒಂದು ದಿನ ಈ ಮೆಡಿಟೇರಿಯನ್ ಸಿ ಮತ್ತೆ ಬ್ಲ್ಯಾಕ್ ಸಿ ಎರಡನ್ನು ಖಾಲಿ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದೆ. ಆದ್ರೆ ಇದರಿಂದ ಕೂಡ ವಿನಾಶ ಅನ್ನೋದು ಯಾರಿಗೆ ಸೃಷ್ಟಿಯಾಗುತ್ತೆ, ಬೇರೆ ಬೇರೆ ಜಾಗದಲ್ಲಿರುವಂತ ಜನರಿಗೆ ಸೃಷ್ಟಿಯಾಗುತ್ತೆ. ಕಾರಣ ಅಲ್ಲಿರುವಂತ ನೀರೆಲ್ಲ ನಾರ್ಮಲ್ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ, ಆವಿ ಆಗುತ್ತೆ, ಮಳೆ ರೂಪದಲ್ಲಿ ಬೇರೆ ಕಡೆ ಎಲ್ಲೋ ಸುರಿಯುತ್ತೆ ಅನ್ಕೊಳ್ಳಿ. ಇದರಿಂದ ಅನಾಹುತ ಎದುರಿಸಬೇಕಾಗಿರೋರು ನಾವೇ ಮನುಷ್ಯರೇ. ಬೇರೆ ಬೇರೆ ಭೂಭಾಗದಲ್ಲಿರೋ ಜನರಿಗೆ ತೊಂದರೆ ಆಗುತ್ತೆ ಅಂತ ಇವ್ರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಿಲ್ಲ. ಇವ್ರ ಕೆಲಸ ಏನು, ಅವ್ರಿಗೆ ಬೇಕಾದಂತ ಫೆಸಿಲಿಟಿ ಮಾಡ್ಕೊಳ್ಳೋದು. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮಾಡರ್ನೈಸೇಷನ್ ತಕ್ಕನಾಗೆ ಭೂಭಾಗ ಅನ್ನೋದು ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಸಮುದ್ರ ಪ್ರದೇಶ ಖಾಲಿ ಆದ್ರೆ 2.5 ಮಿಲಿಯನ್ ಕಿಲೋಮೀಟರ್ಸ್ ಇಷ್ಟು ಜಾಗ ಭೂಭಾಗ ಅನ್ನೋದು ಸಿಗುತ್ತೆ. ಅದಕ್ಕೋಸ್ಕರನೇ ಇವರು ಸಮುದ್ರಗಳನ್ನ ಖಾಲಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಒಟ್ನಲ್ಲಿ ಇಲ್ಲಿ ಮನುಷ್ಯರು ನಾವು ನಮ್ಮ ಅನುಕೂಲಕ್ಕೋಸ್ಕರ ಮಾಡ್ಕೊಳ್ತಾ ಇರೋಂತ ಬೆನಿಫಿಟ್ಗೋಸ್ಕರ ಮಾಡ್ಕೊಳ್ತಾ ಇರೋಂತ ಬದಲಾವಣೆಗಳಿಂದ ಕಷ್ಟನ ಅನುಭವಿಸುವುದು ಮನುಷ್ಯರೇ. ಯಾವುದೋ ಒಂದು ದೇಶದವರು ಅವರ ಅನುಕೂಲಕ್ಕೋಸ್ಕರ ಇಲ್ಲಿ ಜಾಗಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಸಮುದ್ರದ ಮಟ್ಟ ಅನ್ನೋದು ರೈಸ್ ಆಗ್ತಾನೆ ಇದೆ. ಇದರಿಂದ ಸಮುದ್ರ ತೀರ ಪ್ರದೇಶಗಳಿಗೆ ಕಂಟಕ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಒಂದ್ ಕಡೆ ಐಸ್ ಅನ್ನೋದು ಕರಗೋದಕ್ಕೆ ಶುರುವಾಗಿದೆ, ಇನ್ನೊಂದ್ ಕಡೆ ವಾಲ್ಕೆನೋಗಳು ಉಕ್ಕೋದಕ್ಕೆ ಶುರುವಾಗಿದೆ. ಇನ್ನ ಮನುಷ್ಯರು ಈ ತರ ಭೂಭಾಗದಲ್ಲಿರುವಂತ ನೀರನ್ನೆಲ್ಲ ಖಾಲಿ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀರಾ. ಒಟ್ನಲ್ಲಿ ಇದರಿಂದ ಕಂಟಕ ಯಾರಿಗೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ ಇದ್ರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಈ ಇಂಬ್ಯಾಲೆನ್ಸ್ ಜೊತೆಗೆ ನಾವು ಬಳಸ್ತಾ ಇರುವಂತ ಅಂಡರ್ ಗ್ರೌಂಡ್ ವಾಟರ್ ಇದನ್ನ ಕೂಡ ಖಾಲಿ ಮಾಡ್ತಾ ಇದ್ದೀವಿ. ಇದರಿಂದ ಕೂಡ ಭೂಮಿಯ ಇಂಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಈಗ ಆಲ್ರೆಡಿ ಲಾಸ್ಟ್ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ತಿಳಿಸಿದ್ದೆ, ಚೈನಾದಲ್ಲಿ ಒಂದು ಡ್ಯಾಮ್ ನೀರು ಸ್ಟೋರ್ ಮಾಡ್ತಾ ಇದಾರಲ್ಲ, ಆ ಒಂದು ಡ್ಯಾಮ್ ಇಂದ ಏನಿಲ್ಲ ಅಂದ್ರೂ ಭೂಮಿಯ ಪಥದಲ್ಲಿ ಸುಮಾರು 4.5 ಇಂದ 5 ಇಂಚು ವರ್ಷಕ್ಕೆ ಬದಲಾವಣೆ ಆಗ್ತಾ ಇದೆ ಅಂತ. ಅದೇ ರೀತಿ ನಾವೇನ್ ಮಾಡ್ತಾ ಇದೀವಿ, ಭೂಮಿ ಒಳಗಡೆ ಇರುವಂತ ನೀರನ್ನೆಲ್ಲ ತೆಗಿತಾ ಇದೀವಿ. ಅಂದ್ರೆ ಅಂತರ್ಜಲ ಖಾಲಿ ಆಗ್ತಾ ಇದೆ. ಎಷ್ಟೆಷ್ಟೋ ಕಡೆ ನಾರ್ಮಲ್ ಆಗಿ ಸಿವಿಲೈಸೇಷನ್ ಬೆಳೀತಾ ಹೋದಾಗೆ ಭೂಮಿ ಒಳಗಡೆ ಇರುವಂತ ನೀರನ್ನೆಲ್ಲ ಬಳಸ್ತಾನೆ ಇದೀವಿ. ಅದರಲ್ಲೂ ಸಿಟಿಗಳು ಎಲ್ಲೆಲ್ಲಿದೆ ಅಂತ ಜಾಗದಲ್ಲಿ ನೀರನ್ನ ಬಳಕೆ ಜಾಸ್ತಿ ಆಗ್ತಾ ಇದೆ. ಇನ್ನ ರೈತರುಗಳು ಕೂಡ ಬೆಳೆ ಬೆಳೆಯೋದಕ್ಕೆ ಅಂತ ನೀರನ್ನ ಕಂಪಲ್ಸರಿ ಬೇಕೇ ಬೇಕಲ್ವಾ, ಅದಕ್ಕೋಸ್ಕರ ಬೋರ್ ತೆಗಿತಾರೆ, ನೀರನ್ನು ತೆಗಿತಾನೆ ಇರ್ತಾನೆ. ಈ ನೀರನ್ನ ತೆಗಿತಾ ಇರೋದ್ರಿಂದ ಭೂಮಿಯಲ್ಲಿ ಬದಲಾವಣೆಗಳು ಜಾಸ್ತಿ ಆಗ್ತಾ ಇದೆ. ಪೋಲ್ ಶಿಫ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಕಾರಣಗಳು ಹೇಳದ್ನಲ್ಲ, ಒಂದು ಕಡೆ ಈ ತರ ಮೆಡಿಟೇರಿಯನ್ ಸಿ ಖಾಲಿ ಮಾಡ್ತಾ ಇದ್ದಾರೆ, ಬ್ಲ್ಯಾಕ್ ಸಿ ಖಾಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಎಷ್ಟೆಷ್ಟೋ ಕಡೆ ಈ ತರ ಬೋರ್ಗಳನ್ನ ಕೊರೆದು ಆ ಜಾಗದಲ್ಲಿರೋ ನೀರನ್ನೆಲ್ಲ ಆಚೆ ತೆಗಿತಾ ಇದ್ದಾರೆ. ಅದರಿಂದ ಅವರು ತೋರಿಸ್ತಾ ಇದ್ದಾರೆ ನೋಡಿ, ಅರ್ತ್ ಟಿಲ್ಟ್ ರಫ್ಲಿ, ಒಂದು ರಫ್ ಆಗಿ ಹೇಳ್ಬೇಕು ಅಂದ್ರೆ 31.5 ಇಂಚು ಟಿಲ್ಟ್ ಆಗಿದೆ. ನಾರ್ಮಲ್ ಆಗಿ ಭೂಮಿ ಯಾವ ತರ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಭೂಮಿ ರೌಂಡ್ ಶೇಪ್ ಅಲ್ಲಿ ಇದೆ ಅಂತ ಎಲ್ಲರೂ ಅನ್ಕೊಂಡಿದೀವಿ, ಆದ್ರೆ ಭೂಮಿ ರೌಂಡ್ ಶೇಪ್ ಅಲ್ಲೇ ಇದೆ, ಆದ್ರೆ ಉಬ್ಬು ತಗ್ಗುಗಳಿದೆ. ಆಲೂಗೆಡ್ಡೆನಲ್ಲಿ ಯಾವ ತರ ಉಬ್ಬು ತಗ್ಗು ಇರುತ್ತೋ ಅದೇ ರೀತಿ ಒಂದು ಉಬ್ಬು ತಗ್ಗುಗಳು ಈ ಭೂಮಿನಲ್ಲೂ ಇದೆ. ಭೂಮಿ ಸುತ್ತುವಾಗ ಆ ಬ್ಯಾಲೆನ್ಸ್ ನ ಅದು ಮೇಂಟೈನ್ ಮಾಡ್ಕೊಳ್ತಾ ಇರುತ್ತೆ. ಕಾರಣ ನೀರಿನ ಪ್ರಮಾಣ ಭೂಮಿ ಮೇಲೆ ಇರೋದ್ರಿಂದ. ಈಗೇನಾಗ್ತಾ ಇದೆ, ಒಂದೊಂದು ಕಡೆ ನೀರಿನ ಪ್ರಮಾಣ ನಾವು ಕಡಿಮೆ ಮಾಡ್ತಾ ಇದೀವಿ. ಡ್ಯಾಮ್ಗಳನ್ನ ಕಟ್ಕೊಂಡು, ಸಮುದ್ರಗಳನ್ನ ತಡೆದು ನೀರಿನ ಪ್ರಮಾಣ ಅನ್ನೋದು ಕಡಿಮೆ ಆಗ್ತಾ ಇದೆ. ಅದ್ರ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ನಲ್ಲ, ಬೋರ್ಗಳನ್ನ ಹಾಕಿ ನಾವು ಭೂಮಿನಲ್ಲಿರುವಂತ ನೀರನ್ನ ಖಾಲಿ ಮಾಡ್ತಾ ಇದೀವಿ. ಇದರಿಂದ ಕೂಡ ವಾತಾವರಣದಲ್ಲಿ ಹೀಟ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಒಟ್ನಲ್ಲಿ ನಾವು ಮಾಡ್ತಾ ಇರೋ ಅನಾಹುತಗಳನ್ನ ನಾವೇ ಫೇಸ್ ಮಾಡ್ಬೇಕಾಗತ್ತೆ. ಇದನ್ನ ಸೈಂಟಿಸ್ಟ್ಗಳು ಎಚ್ಚರಿಸ್ತಾನೆ ಇದ್ದಾರೆ.
ಆದಷ್ಟು ಪ್ರಕೃತಿ ಯಾವ ತರ ಇದೆ ಆ ತರ ಬಿಟ್ಬಿಡಿ ಅಂತ ನಾವೇನ್ ಮಾಡ್ತಾ ಇದೀವಿ, ನಾವು ಬದುಕೋದಕ್ಕೋಸ್ಕರ ನದಿಗಳಿದ್ದಂತ ಜಾಗದಲ್ಲಿ, ಹರಿತಾ ಇದ್ದ ಜಾಗಗಳನ್ನ ಬ್ಲಾಕ್ ಮಾಡಿ ಅಲ್ಲಿ ಮನೆಗಳನ್ನ ಕಟ್ಕೊಳ್ತಾ ಇದೀವಿ, ಬದುಕೋ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದೀವಿ. ಈಗ ನೋಡಿದ್ವಲ್ಲ ದುಬೈಯಲ್ಲಿ ಯಾವ ತರ ಮಾಡ್ತಾ ಇದ್ದಾರೆ ಸಿಸ್ಟಮ್ ಅನ್ನೋದನ್ನ, ಸಮುದ್ರಗಳಲ್ಲಿ ದೊಡ್ಡ ದೊಡ್ಡ ದ್ವೀಪಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಬದುಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನ ಮೆಡಿಟೇರಿಯನ್ ಸಿ ಮುಚ್ಚಾಕೋ ಕೆಲಸದಲ್ಲಿದ್ದಾರೆ. ಬ್ಲಾಕ್ ಸಿ ಮುಂದೆ ಒಂದಿನ ಇರೋದೇ ಇಲ್ವೇನೋ. ಎಷ್ಟೆಷ್ಟೋ ಸಮುದ್ರಗಳು ಇದ್ದಂತ ನದಿ ಪಾತ್ರಗಳು, ಕೆರೆಗಳು ಎಲ್ಲ ಕೂಡ ಮುಚ್ಚೋಗ್ತಾ ಇದಾವೆ, ಇಲ್ಲ ಖಾಲಿ ಆಗ್ತಾ ಇದಾವೆ. ಇದೆಲ್ಲದ್ರಿಂದ ಕೂಡ ಆಗ್ತಾ ಇರೋದೇನೋ, ಸಮುದ್ರದ ಮಟ್ಟ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಈ ಸಮುದ್ರದ ಮಟ್ಟ ಜಾಸ್ತಿ ಆಗ್ತಾ ಆಗ್ತಾ ಅದ್ರ ಜೊತೆಗೆ ಐಸ್ ಅನ್ನೋದು ಕರಗ್ತಾ ಇರೋದ್ರಿಂದ ಕೂಡ ಸಮುದ್ರದ ಮಟ್ಟ ಜಾಸ್ತಿ ಆಗ್ತಾ ಇದೆ. ಈ ಎರಡರಿಂದ ಭೂಮಿನಲ್ಲಿ ಮೇಜರ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಒಟ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಪ್ರಕೃತಿ ಜೊತೆ ಆಟ ಆಡ್ತಾ ಇರೋ ಮನುಷ್ಯರಿಗೆ ಪ್ರಕೃತಿನೇ ಪಾಠ ಕಲಿಸುವಂತ ಕೆಲಸ ಮಾಡುತ್ತೆ. ಯಾವಾಗ ಕಲಿಸುತ್ತೆ ಏನು ಅನ್ನೋದನ್ನ ನಾವು ಎಕ್ಸಾಕ್ಟ್ ಡೇಟ್ ಕೊಡೋದಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಕಾಲಜ್ಞಾನಿಗಳು ಒಂದೊಂದು ಡೇಟ್ ಬರ್ದಿದ್ದಾರೆ, ಅದನ್ನ ಬಿಟ್ಟು ಕೂಡ ಸೈಂಟಿಸ್ಟ್ಗಳು ಒಂದೊಂದು ಡೇಟ್ ಕೊಟ್ಟಿರ್ತಾರೆ. ಅದಕ್ಕಿಂತ ಮುಂಚೆನೂ ಆಗ್ಬೋದು, ಇಲ್ಲ ಒಂದ್ 2-3 ವರ್ಷ ವೇರಿಯೇಷನ್ ಆಗ್ಬೋದು. ಯಾಕೆ ಅಂದ್ರೆ ಪ್ರಪಂಚ ಪೂರ್ತಿ 850 ಕೋಟಿ ಜನಸಂಖ್ಯೆ ಹತ್ತತ್ರ ಇದ್ದೀವಿ. ಒಬ್ಬೊಬ್ರು ಒಂದೊಂದ್ ಕಡೆ ಅಟ್ಲೀಸ್ಟ್ ನಾವು ಸ್ವಲ್ಪನಾದ್ರೂ ಭೂಮಿಗೆ ಏನಾದ್ರೂ ಕೊಡುಗೆ ಕೊಡೋಣ, ಅಟ್ಲೀಸ್ಟ್ ಭೂಮಿನ ಉಳಿಸೋಣ ಅಂತ ಗಿಡ ಮರ ಬೆಳೆಸೋದು, ಇಲ್ಲ ಈ ಅಂಡರ್ ಗ್ರೌಂಡ್ ವಾಟರ್ ರೈಸ್ ಮಾಡೋದು, ಇದಕ್ಕೆಲ್ಲ ಸ್ವಲ್ಪ ಕೆಲಸ ಮಾಡ್ತಾ ಇರ್ತಾರಲ್ಲ, ಅದರಿಂದ ಇನ್ನೊಂದು 5 ವರ್ಷ ಮುಂದಕ್ಕೆ ಹೋಗ್ಬೋದೇನೋ, ಅನಾಹುತಗಳಾಗ್ಬೋದು. ಒಟ್ನಲ್ಲಿ ಅನಾಹುತಗಳಂತೂ ಕಟ್ಟಿಟ್ಟ ಬುತ್ತಿ ಅಂತ ಸೈಂಟಿಸ್ಟ್ಗಳು ಹೇಳ್ತಾನೆ ಇದ್ದಾರೆ, ಎಚ್ಚರಿಸ್ತಾನೆ ಇದ್ದಾರೆ. ಇದನ್ನ ನೋಡಿ ಎಚ್ಚೆತ್ಕೋಬೇಕಾಗಿರೋದು ಯಾರು? ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಇಲ್ಲ ಅಂದ್ರೆ ಏನಾಗುತ್ತೆ, ಸಮುದ್ರದ ಮಟ್ಟ ಏನು ವರ್ಷಕ್ಕೆ 1 ಇಂಚು 2 ಇಂಚು ರೈಸ್ ಆಗ್ತಾ ಇದೆ ಬಿಡಿ, ಅದರಿಂದ ಏನ್ ಅಂತ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ಕೊಳ್ತೀವಿ. ಅದೊಂದೇ ಆಗೋದಿಲ್ಲ, ಪ್ರವಾಹಗಳು ಜಾಸ್ತಿ ಆಗುತ್ತೆ. ನದಿಗಳು ಹರಿಯುವಂತ ಪಾತ್ಗಳನ್ನ ಬ್ಲಾಕ್ ಮಾಡಿದೀವಲ್ಲ, ಇದರಿಂದ ಕೂಡ ಪ್ರವಾಹಗಳು ಜಾಸ್ತಿ ಆಗುತ್ತೆ. ಸಮುದ್ರದ ಮಟ್ಟ ಜಾಸ್ತಿ ಆದಾಗ ನೀರು ಆವಿಯಾಗೋ ಪ್ರಮಾಣ ವೇರಿಯೇಷನ್ ಉಂಟಾಗುತ್ತೆ. ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ ಮಳೆ ಅನ್ನೋದು ಸೃಷ್ಟಿ ಆಗ್ತಾ ಹೋಗುತ್ತೆ. ಒಂದ್ ಕಡೆ ಅಕಾಲಿಕ ಮಳೆ ಅನ್ನೋದು ಜಾಸ್ತಿ ಆಗ್ಬೋದು, ಒಂದ್ ಕಡೆ ಮಳೆನೇ ಇಲ್ಲದೆ ಇರುವಂತ ಪ್ರದೇಶಗಳಾಗ್ಬೋದು. ಇದರಿಂದ ಕೂಡ ಪ್ರಕೃತಿನಲ್ಲಿ ಮೇಜರ್ ಆಗಿ ಇಂಪ್ಯಾಕ್ಟ್ ಗಳಾಗುತ್ತೆ ಜನಗಳು ವಾಸ ಮಾಡ್ತಾ ಇರುವಂತ ಜಾಗದಲ್ಲಿ. ಅರ್ಥ ಮಾಡ್ಕೊಳ್ಳಿ, ಇವಾಗ್ಲೂ ಸಮಯ ಇದೆ, ಬದಲಾಗಿ ಅಂತ ಪ್ರಕೃತಿ ಎಚ್ಚರಿಸ್ತಾ ಇದೆ. ನಾವೇನು ಮಾಡೋದಕ್ಕಾಗೋದಿಲ್ಲ ಬಿಡಿ. ಒಟ್ನಲ್ಲಿ ಪರಿಹಾರ ಏನಾದ್ರು ಇದೆಯಾ ಅಂತ ಹುಡ್ಕೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಅದನ್ ಬಿಟ್ಟು ಭೂಮಿ ಸರಿ ಮಾಡೋ ಕೆಲಸ ನಮ್ಮ ಕೈಲಿ ಒಬ್ರ ಕೈಲಿ ಆಗೋದಿಲ್ಲ. ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಸರಿ ಮಾಡ್ಬೋದೇನೋ, ಬಟ್ ಮಿತಿ ಮೀರಿ ಹೊರಟೋಗಿರೋದನ್ನ ಸರಿ ಮಾಡೋದಕ್ಕೂ ಸಮಯ ಇಲ್ಲ. ಆದ್ರೂ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಪ್ರಕೃತಿ ಹೇಳ್ತಾ ಇದೆ ಬದಲಾಗಿ ಬದಲಾಗಿ ಅಂತ. ಬದಲಾಗೋರು ಬದಲಾಗಿ, ಇಲ್ಲ ಅಂದ್ರೆ ಪರಿಹಾರ ಅಂತ ಹೇಳಿದ್ರೆ ನಾನು ಕೆಲವಷ್ಟು ವಿಡಿಯೋಗಳಲ್ಲಿ ನಿಮಗೆ ತೋರಿಸಿದ್ದೀನಿ. ಆದಷ್ಟು ಎತ್ತರವಾದ ಭೂಪ್ರದೇಶಗಳು ಯಾವ್ದಿರುತ್ತೆ, ಸೇಫ್ ಆಗಿರುತ್ತೆ. ತುಂಬಾ ಎತ್ತರವಾದ ಭೂಪ್ರದೇಶಗಳು ಅಂತಾನು ಹೋಗಕ್ಕಾಗಲ್ಲ. ಯಾಕೆಂದ್ರೆ ಭೂಕಂಪದ ಝೋನ್ ಎಲ್ಲಿದೆ ಏನು ಹೇಳೋದಕ್ಕಾಗೋದಿಲ್ಲ. ಇದೆಲ್ಲಾದ್ರೂ ಇಂಪ್ಯಾಕ್ಟ್ ಕೂಡ ಭೂಕಂಪಕ್ಕೂ ಕಾರಣ ಆಗುತ್ತೆ. ಭೂಮಿ ಒಳಗಡೆ ನೀರಿಲ್ಲ, ಅಂತರ್ಜಲ ಅನ್ನೋದು ಇಲ್ಲದೆ ಇದ್ದಾಗ ಭೂಮಿ ಯಾವಾಗ ಬೇಕಾದ್ರೂ ಕುಸಿಬಹುದು. ಇದು ಕೂಡ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಭೂಮಿ ಕುಸಿಯೋದಕ್ಕೆ ಶುರು ಆಯ್ತು ಅಂದ್ರೆ ಅದನ್ನು ಕೂಡ ಯಾರ ಕೈಲೂ ತಡೆಯೋದಕ್ಕಾಗೋದಿಲ್ಲ. ಒಟ್ನಲ್ಲಿ ಯಾವ ಜಾಗ ಸೇಫು, ಯಾವ ಜಾಗ ಸೇಫ್ ಇಲ್ಲ ಅನ್ನೋದನ್ನ ನೀವು ಆದಷ್ಟು ಹುಡುಕ್ತಾ ಇರಿ. ನನ್ನ ಕೈಲಿ ಸಿಕ್ಕಷ್ಟು ಇನ್ಫಾರ್ಮೇಶನ್ಗಳನ್ನ ನಿಮಗೂ ಶೇರ್ ಮಾಡುವಂತ ಕೆಲಸ ನಾನು ಮಾಡ್ತಾ ಇರ್ತೀನಿ. ಒಟ್ನಲ್ಲಿ ಭೂಮಿ ಅಂತ್ಯಕಾಲ ಅನ್ನೋದು ಬರ್ತಾ ಇದೆ. ಕಾರಣ ಅದಕ್ಕೆ ಬಂದು ಮನುಷ್ಯರೇ. ಅಡ್ವಾನ್ಸ್ಡ್ ಟೆಕ್ನಾಲಜೀಸ್, ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್, ಇಲ್ಲ ಅಡ್ವಾನ್ಸ್ಡ್ ಲೈಫ್. ಒಟ್ನಲ್ಲಿ ಅಡ್ವಾನ್ಸ್ಮೆಂಟ್ ಅನ್ನೋದು ಭೂಮಿನ ಟೋಟಲ್ ಆಗಿ ನಾಶ ಮಾಡೋದಕ್ಕೆ ರೆಡಿ ಆಗಿದೆ. ಇನ್ನು ಇದೇ ರೀತಿ ವಿಷಯಗಳು ತುಂಬಾನೇ ನಡೀತಾ ಇದೆ. ಆದಷ್ಟು ನಮ್ಮ ಕೈಲಾಗೋ ಅಂತ ಬದಲಾವಣೆಗಳನ್ನ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇನ್ನ ಸಣ್ಣ ಪುಟ್ಟ ಪರಿಹಾರಗಳು ಅಂದ್ರೆ ಉಳ್ಕೊಳ್ಳೋಂತ ಜಾಗಗಳಿರುತ್ತೆ, ಅಂತ ಜಾಗಗಳನ್ನ ತಿಳ್ಕೊಳ್ಳೋಣ, ಬದುಕೋದಕ್ಕೆ ದಾರಿಗಳನ್ನ ಕಟ್ಕೊಳ್ಳೋಣ, 1-4 ಜನಕ್ಕೆ ದಾರಿನ ತೋರಿಸ್ಕೊಡೋಣ ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ. ಇನ್ನ ಇದೇ ರೀತಿ ಎಷ್ಟೆಷ್ಟೋ ವಿಷಯಗಳು ನಡೀತಾ ಇದೆ, ಅಂತ ವಿಷಯಗಳನ್ನ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.